ನಮಸ್ಕಾರ. ಇವತ್ತಿನ ದಿನ ಯಾವ ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂತ ಜ್ಞಾನ ಶತಕದ ಒಂದು ಶ್ಲೋಕ ಇಂದಿನ ಆಧಾರವಾದ ವಿಷಯ. ಕಾರಣ ಹಿಂದೆ ಹಲವು ಪ್ರಕಾರ ಹಲವು ರೀತಿಯಿಂದ ವಿಚಾರವನ್ನ ಮಾಡ್ತಾ ಮಾಡ್ತಾ ಬಂದ್ರೆ ಮೋಕ್ಷಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಜ್ಞಾನ ಒಂದೇ ಸಾಧನ. ಈ ಜ್ಞಾನ ಸಾಧನೆಯನ್ನು ಬಿಟ್ಟು ಅನ್ಯ ವೇದದಲ್ಲೇ ಭಗವಂತ ಹೇಳಿದಂತ ಕರ್ಮ ಉಪಾಸನ ಯೋಗ ಜಪ ತಪ ಅನ್ನುವಂತ ಕರ್ಮಗಳು ಇದ್ದರೂ ಕೂಡ ಆ ಕರ್ಮಗಳನ್ನ ಸಾಧಿಸುವಂತ ಅಧಿಕಾರಿಗಳಿಗೆ ಮುಂದೆ ಯಮನ ಬಾಧೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಯಾರಿಗೆ ಸಾಧ್ಯ ಅಂದ್ರೆ ಅಧಮನಿಗೂ ಸಾಧ್ಯ ಇಲ್ಲ, ಅಧಮನಿಗೂ ಸಾಧ್ಯ ಇಲ್ಲ, ಉತ್ತಮನಿಗೂ ಸಾಧ್ಯ ಇಲ್ಲ. ಉತ್ತಮೋತ್ತಮವಾದಂತ ಜಗತ್ತಿನ ಜೀವಿಗಳಲ್ಲಿ ಜ್ಞಾನ ಸಾಧನೆಯನ್ನು ಮಾಡಿಕೊಂಡು ಅವನು ಮಾತ್ರ ಯಮನ ಬಾಧೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ವಿನಃ ಉಳಿದವರಿಗೂ ಯಮನ ಬಾಧೆ ತಪ್ಪುವುದಿಲ್ಲ ಅನ್ನುವಂತ ಮಾತನ್ನು ಹೇಳಿದರು. ಕಾರಣ ಆ ಒಂದು ದೃಷ್ಟಾಂತವನ್ನು ಕೊಟ್ಟರು. ಅಜ್ಞಾನವೆಂಬ ಅರಣ್ಯದಲ್ಲಿ ಅಂತ ನಿನ್ನೆ ಹೇಳಿದ್ರು. ಆ ಬಲಿಯಲ್ಲಿ ಯಾವ ರೀತಿ ಮೃಗಗಳು ಬೇಟೆಗಾರನಿಗೆ ತುತ್ತಾಗಿ ಅವನಿಂದ ಛಿದ್ರಿಸಿಕೊಂಡು ಅವನು ಊಟ ಮಾಡಲಿಕ್ಕೆ ಆಹಾರದ ಪದಾರ್ಥಗಳು ಹೇಗೆ ಆದವು ಅದೇ ರೀತಿ ಈ ಅಜ್ಞಾನವೆಂಬ ಅರಣ್ಯದಲ್ಲಿ ಈ ಜನನ ಮರಣ ಬಂಧನದಲ್ಲಿ ಬಿದ್ದು ಒದ್ದಾಡುವಂತ ಜೀವಿಗಳಿಗೆ ಆ ಯಮನಿಗೆ ಆಹಾರದ ಪದಾರ್ಥಗಳೇ ವಿನಃ ಮೋಕ್ಷ ಅಲ್ಲ ಅಂದಾಗ ಈ ಕರ್ಮ ಜ್ಞಾನಿಗೊಂದೇ ಸಾಧ್ಯವಿನ ಜಗತ್ತಿನಲ್ಲಿ ಜ್ಞಾನ ಸಾಧನೆ ಮಾಡಕ ಉಳಿದಂತ ಜೀವಿಗಳ ಗತಿ ಏನು? ಅವರು ಪ್ರತಿಯೊಂದು ಜನ್ಮದಲ್ಲಿ ಮತ್ತೆ ಹಿಂದಿನ ಜನ್ಮದ ಕರ್ಮ ಸಂಸ್ಕಾರದಿಂದ ಹುಟ್ಟಿ ಮತ್ತೆ ಕರ್ಮವನ್ನ ಮಾಡಿ ಮತ್ತೆ ಹುಟ್ಟಿ ಮತ್ತೆ ಕರ್ಮವನ್ನು ಮಾಡಿ ಇವರು ಈ ಕರ್ಮಗಳು ಆ ಜೀವಿಗಳಿಗೆ ಎಂದು ನಿವೃತ್ತಿಯಾಗುವವು ಅಥವಾ ಅವರಿಗೆ ಮೋಕ್ಷಕ್ಕೆ ಅನರ್ಹರೇ ಅಂತ ಪಟ್ಟ ಕಟ್ಟಬೇಕು ಅಥವಾ ಎಂದಾದರೂ ಒಂದು ದಿನ ಆ ಜೀವಿಗಳಿಗೂ ಕೂಡ ಮೋಕ್ಷ ಆಗಬಹುದೇ ಅನ್ನುವ ಪ್ರಶ್ನೆಯನ್ನ ಸಂಶಯವನ್ನ ತಿಳಿಯಕ್ಕೋಸ್ಕರವಾಗಿ ಈ ಶ್ಲೋಕದಲ್ಲಿ ಸ್ವಸ್ಮಿತ ಮಾತೃ ಭ್ರಾಂತಿ ಮಾನಂ ಬ್ರಾಜೇತ್ ಯಾವತ್ ಚಿತ್ತೇ ಕಾರ್ಯೇ ಸ್ವ ಅಸ್ಮಿನ ಕರ್ತ ಭ್ರಾಂತಿ ಕರ್ಮದೆ ತಾವತ್ ದೇಹೇ ಅಂತ ಹೇಳ್ತಾರ. ಅಂದ್ರೆ
ಯಾತ್ ಅಂದ್ರೆ ಎಲ್ಲಿಯವರೆಗೂ, ಸಂಸ್ಕೃತದಲ್ಲಿ ಯಾತ್ ಅಂದ್ರೆ ಎಲ್ಲಿಯವರೆಗೂ. ಮೇ ಅಂದ್ರೆ ವಿಷಯ ರೂಪವಾದ, ವಿಷಯ ರೂಪ ಅಂದ್ರೆ ಇದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ರೂಪವಾದ. ಸ್ಮಸ್ಸಿನಂದ್ರೆ ತನ್ನ ಮನಸ್ಸಿನಲ್ಲಿ ಮಾತೃಭ್ರಾಂತಿ ಅಂದ್ರೆ ಪ್ರಮಾತು ಎಂಬ ಅಂತ ಭ್ರಾಂತಿ ಹೇಳ್ತಾರ ಅವ್ರು. ಅಂದ್ರೆ ತಾತ್ಪರ್ಯ ಏನಂದ್ರೆ ಇಷ್ಟೇ, ಎಲ್ಲಿವರೆಗೂ ವಿಷಯ ಆಕಾರವಾದ ಚಿತ್ತದಲ್ಲಿ ಅಂದ್ರೆ ಮನಸ್ಸಿನಲ್ಲಿ ಮಾತೃ ಎಂಬ ಭ್ರಾಂತಿಯಿಂದ ಪ್ರಮೇಯವು ಭಾಷಿಸುವುದು, ಅದುವರೆಗೂ ಕರ್ಮ ಜನ್ಯವಾದ ಶರೀರದಲ್ಲಿ ಕರ್ತೃತ್ವ ಭ್ರಮೆಯಿಂದ ಕರ್ಮವು ಭಾಷಿಸುತ್ತದೆ. ಅಂದ್ರೆ ಮುಂದ ಅವತಾರಿಕೆಯಲ್ಲಿ ವಿಶೇಷವಾಗಿ ಹೇಳ್ತಾರ ಅವರು. ಎಲ್ಲಿಯವರೆಗೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯ ಆಕಾರವಾದ ಅಂತಃಕರಣದಲ್ಲಿ ನಾನು ಪ್ರಮಾತೃ ವಿದ್ಯೆನೆಂಬ ಭ್ರಾಂತಿಯು ಉಂಟಾಗುತ್ತದೆ. ಪ್ರಮಾತೃ ಅಂದ್ರೆ ನಾನು ವಿಷಯವನ್ನ ಭೋಗಿಸುವವನು. ಮುಂದೆ ಅದನ್ನ ಮತ್ತೆ ವಿಶೇಷವಾಗಿ ಹೇಳ್ತಾರ. ಏನಂದ್ರೆ ಭ್ರಾಂತಿ ಉಂಟಾಗ್ತದೆ, ನಾನು ಪ್ರಮಾತೃ ವಿದ್ದೇನೆ. ಆ ಭ್ರಾಂತಿಯು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಇಹ ಪರ ಸಂಬಂಧವಾದ ಪ್ರಮೇಯಗಳು ಭಾಷಿಸುತ್ತವೆ. ಪ್ರಮಾತೃ, ಪ್ರಮೇಯ, ಪ್ರಮಾಣ ಅಂತ 3 ಬರ್ತಾವ. ಇಲ್ಲಿ ಪ್ರಮೇಯಗಳಂದ್ರೆ ವಿಷಯಗಳು, ಪರಮಾತ್ಮ ಅಂದ್ರೆ ಜೀವ ಅಂತ, ಜೀವ ಭಾವ. ಈ ಪ್ರಮೇಯಗಳು ಎಲ್ಲಿಯ ಪರ್ಯಂತರ ತೋರುತ್ತವೆಯೋ ಅಲ್ಲಿಯ ಪರ್ಯಂತರ ಶುಭ ಅಶುಭ ರೂಪ ಮಿಶ್ರ ರೂಪ ಕರ್ಮದಿಂದ ಉಂಟಾದ ಶರೀರದಲ್ಲಿ ನಾನು ಮಾಡುವವನು, ನಾನು ಉಣ್ಣುವವನು ಅಂತ ಕರ್ತೃತ್ವ ಭ್ರಾಂತಿ ಉಂಟಾಗ್ತದೆ. ತನ್ನ ಕರ್ಮ ಯಾಕೆ ಮಾಡ್ತಾನಂದ್ರೆ ಭೇದದಿಂದ. ಆ ಭೇದದಿಂದ ಏನು ಮಾಡ್ತಾರಂದ್ರೆ ವಿಷಯಾದಿಗಳು ಅವನನ್ನ ಕಟ್ಟಿ ಹಾಕ್ತಾವ. ಅದು ಯಾವುದೇ ಮಿಶ್ರ ಇರ್ಲಿ, ಶುಭ ಅಂದ್ರೆ ಒಳ್ಳೆ ಕರ್ಮನ ಇರ್ಲಿ, ಅಶುಭ ಅಂದ್ರೆ ಪಾಪದ ಕರ್ಮನ ಇರ್ಲಿ, ಶುಭ ಅಶುಭ ಅಂದ್ರೆ ಮಿಶ್ರ ರೂಪವಾದ ಕರ್ಮಗಳೇ ಇರ್ಲಿ. ಯಾಕಂದ್ರೆ ಎಂಥ ಜ್ಞಾನಿ ಇರ್ಲಿ, ಎಂಥ ಶುಭ ಕರ್ಮಗಳನ್ನೇ ಮಾಡುವಂತ ಜೀವಿಯೇ ಇರಲಿ, ಬರೇ ಪಾಪದ ಕರ್ಮಗಳನ್ನ ಮಾಡುವ ಜೀವಿಯೇ ಇರಲಿ, ಅವನಿಂದ ಮಿಶ್ರ ಫಲಗಳೇ ಕಾರಣವಿನಃ ಬರೇ ಶುಭ ಮತ್ತು ಅಶುಭವನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಹಳ ಪುಣ್ಯ ಕಾರ್ಯಗಳನ್ನ ಮಾಡ್ಯಾನಂದ್ರೆ ಅವನು ಎಲ್ಲೋ ಒಂದು ಚೂರು ಪಾಪದ ಕಾರ್ಯವನ್ನ ಮಾಡಿರ್ತಾನಂತ ಅರ್ಥ. ಅವನು ಬಹಳಷ್ಟು ಪಾಪದ ಕಾರ್ಯವನ್ನೇ ಮಾಡ್ಯಾನಂದ್ರೆ ಎಲ್ಲೋ ಒಂದ್ ಕಡೆ ಪುಣ್ಯದ ಕಾರ್ಯ ಮಾಡ್ಯಾನಂತ ಅರ್ಥ. ಅಂದ್ರೆ ಪಾಪಿಗೆ ಪಾಪದ ಭಾಗ ಹೆಚ್ಚಿರ್ತದ, ಪುಣ್ಯ ಕಡಿಮೆ ಇರ್ತದ. ಪುಣ್ಯಾತ್ಮಗೆ ಪುಣ್ಯದ ಭಾಗ ಹೆಚ್ಚಿರ್ತದ, ಪಾಪದ ಭಾಗ ಕಡಿಮೆ ಇರ್ತದ. ಒಟ್ಟು 2 ಇರ್ಲೇಬೇಕಂತ ಇದ್ದೇ ಇರ್ತಾವ.
ಇದರಿಂದ ಭ್ರಾಂತಿ ಉಂಟಾಗಿ ನಾನು ಪುಣ್ಯವನ್ನೇ ಮಾಡಿದವನು ಪುಣ್ಯಾತ್ಮನು ಅನ್ನುವ ಭಾವ, ನಾನು ಪಾಪಿ ಪಾಪಾತ್ಮನೆಂಬ ಭಾವ, ಈ ಪಾಪ ಪುಣ್ಯಗಳನ್ನ ಕರ್ತೃತ್ವದಿಂದ ಭೋಗಿಸಲಿಕ್ಕೆ ನಾ ಮಾಡದ ಕರ್ಮ ನನ್ನ ಬಿಡದು ಹರಿಯೇ ಎಂದಂಗ. ನಾವು ಮಾಡಿದ ಕರ್ಮ ಹಿಂದೆ ಮಾಡೇನೆ, ಇಂದು ಭೋಗಿಸ್ತಾ ಇದ್ದೇನೆ, ಹಿಂದೆ ಮಾಡಿದ ಕರ್ಮಗಳನ್ನ ಮುಂದೆ ಅನುಭವಿಸುವನು ನಾನು ಅಂತಕ್ಕಂತ ಭಾವನೆ ಅವರಲ್ಲಿರ್ತದೆ. ಇರೋದ್ರಿಂದ ಈ ಕರ್ತೃತ್ವ ಭ್ರಾಂತಿ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿವರೆಗೂ ಸುಖ ಮಿಶ್ರ ರೂಪವಾದ ಕರ್ಮಗಳು ಜರುಗುತ್ತಲೇ ಇರ್ತಾವ ಅವ್ರಲ್ಲಿ. ಅವ್ರು ಬಿಡಕ್ ಆಗಲ್ಲ. ಶುಭ ಅಂದ್ರೆ ಒಳ್ಳೆ ಕರ್ಮಗಳನ್ನ ಮಾಡ್ತಾರ, ಅಶುಭ ಅಂದ್ರೆ ಕೆಟ್ಟ ಕರ್ಮವನ್ನ ಮಾಡ್ತಾರ. ಈ ಕರ್ಮಗಳು ಜರುಗುವುದರಿಂದ ಕರ್ಮಕ್ಕ ಅನುಸಾರವಾಗಿ ಶರೀರಗಳು ಪುನಃ ತಪ್ಪದೇ ಬರುತ್ತವೆ. ಇಲ್ಲಿ ಎಲ್ಲಿಗೆ ತಗೊಂಡೋದು ನೋಡ್ರಿ ಶಾಸ್ತ್ರ, ಶರೀರ ಬರಬಾರದು ಅಂತ ಇಚ್ಛೆ. ಜನನ ಮರಣ ಅಂದ್ರೇನೆ, ಜನನ ಅಂದ್ರೆ ಶರೀರ ಹುಟ್ಟುವುದು, ಮರಣ ಅಂದ್ರೆ ಶರೀರವನ್ನು ಬಿಡೋದು. ಈ ಜನನ ಮರಣಗಳು ಬರಬಾರದು ಅಂದ್ರೆ ಶರೀರವೇ ಇರಬಾರದು. ಹೌದಿಲ್ರಿ? ಎಲ್ಲಿವರೆಗೂ ಶರೀರ ಅದ ಅಲ್ಲಿವರೆಗೂ ಮರಣ ಅದ. ಇವರು ಕರ್ಮಜನ್ಯ ಶರೀರ, ನಮ್ಗೆಲ್ಲ ಗೊತ್ತಿದೆ, ನಾವು ಮಾಡಿದ ಕರ್ಮ. ಆ ಕರ್ಮದ ಫಲದಿಂದ ನಾನಾ ಪ್ರಕಾರವಾದ ಜೀವ ಜಂತುಗಳ ಸಮೂಹವೇ ದೊಡ್ಡ ಜಗತ್ತು. ಇಂತಹ ವಿಶಾಲವಾದ ಜಗತ್ತಿನಲ್ಲಿ ಜಂತೂನಾಂ ನರಜನ್ಮ ದುರ್ಲಭ. ಯಾಕೆ ಈ ಮಾನವರಾಗಿ ಜಗತ್ತಿನಲ್ಲಿ ಮನುಷ್ಯ ದೇಹವನ್ನ ಭಗವಂತ ನಮ್ಗ ಪ್ರಾಪ್ತಿ ಮಾಡದ ಅಂದ್ರೆ ನಾ ಮಾಡಿದ ಪುಣ್ಯಕ್ಕಾಗಿ, ನಾ ಮಾಡಿದ ಶ್ರೇಷ್ಠ ಪುಣ್ಯದಿಂದ ಆ ಪುಣ್ಯದ ಫಲ ಒಟ್ಟುಗೂಡಿ ಈ ಮಾನವ ದೇಹವನ್ನ ರಚಿಸಿ, ತನುವನ್ನ ರಚಿಸಿ ಈ ಶರೀರ ಪ್ರಾಪ್ತಿ ಮಾಡಿ ಕಳಿಸುತ್ತೆ. ಅಂದ್ರೆ ಎದರಿಂದ ಬಂದ ನಮ್ಗ? ಪುಣ್ಯದಿಂದ ಬಂತಲ್ಲ. ಮತ್ತೆ ನಿಜವರು ಇನ್ನೊಂದು ರೀತಿ ಹೇಳುವ ಪ್ರಕಾರ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೇಲಾ ಮೃಗ ಜಾತಿಯಾಗಿ ಪಾಪಾನುಗುಣದಿಂದ ಜೀವಿಗಳಲ್ಲಿ ದೇಹದ ಭೇದ ಆಯ್ತು ನೋಡ್ರಿ. ಶರೀರ ಭೇದ ಆದಲ್ಲಮ್ಮ. ಕೀಟಗಳ ಶರೀರಕ್ಕ ಪಕ್ಷಿಗಳ ಶರೀರಕ್ಕೂ ಭೇದ ಅದ, ಮತ್ತೆ ಪ್ರಾಣಿ ಪಕ್ಷಿಗಳಿಗೂ ಮತ್ತೆ ಇನ್ನೊಂದು ಗಿಡ ಮರಕ್ಕೂ ದೇಹದಲ್ಲಿ ಭೇದ ಅದ. ಯಾಕೆ ಅಂದ್ರೆ ನಾ ಮಾಡಿದ ಕರ್ಮ ನನ್ನ ಬೆನ್ನು ಬಿಡಲು ಹರಿಯೇ. ಅದರಂತೆ ಇವರು ಕರ್ಮವನ್ನ ಮಾಡ್ತಾ ಮಾಡ್ತಾ ಜ್ಞಾನವನ್ನ ಬಿಟ್ಟು ಕರ್ಮವನ್ನೇ ಮಾಡ್ತಾ ಮಾಡ್ತಾ ಹೋದ್ರೆ ಇವರಿಗೆ ಮುಂದ ಪುಣ್ಯದ ಫಲದಿಂದ ಮತ್ತೆ ಶರೀರ ಬರ್ತದ. ಬಂದ್ರೆ ಏನಾಯ್ತ್ರಿ? ಅಂದರೆ ಶರೀರಗಳು ಪುಣ್ಯದಿಂದ ಪಾಪ ಕರ್ಮದಿಂದ ಶರೀರಗಳು
ಉದಯಕ್ಕೆ ಹುಟ್ಟಲಿಕ್ಕೆ ಬೀಜವಾಯಿತು. ಇವರ ಕರ್ಮ ಜನನ ಮರಣಕ್ಕ ಬೀಜ ಆಯ್ತು ನೋಡ್ರಿ. ಮೋಕ್ಷಕ್ಕೆ ಬೀಜ ಆಗ್ಲಿಲ್ಲ ಇದು. ಮೋಕ್ಷಕ್ಕ ಕಾರಣ ಅಥವಾ ಬೀಜ ಯಾವುದು ಅಂದ್ರೆ ಜ್ಞಾನ. ಆ ಕಾರಣದಿಂದ ಆ ಕರ್ಮಕ್ಕೆ ಕರ್ತೃತ್ವ ಭ್ರಾಂತಿಯೇ ಕಾರಣವಾಗಿದೆ. ಕರ್ತೃತ್ವ ಭ್ರಾಂತಿ. ಆ ಭ್ರಾಂತಿಯಿಂದ ಅವನಲ್ಲಿ ಪ್ರಮಾತೃ ಅಂತ ಮೊದಲು ಹೇಳಿದ್ರಲ್ರಿ, ಆ ಪ್ರಮಾತೃ ಅಂದ್ರೆ ಜೀವತ್ವ ಬುದ್ಧಿಯೇ ಉತ್ಪತ್ತಿ ಆಗುತ್ತದೆ. ಅವ್ರೇನ್ ತಕೊಂಡ್ರೆ ನಾನು ಪರಬ್ರಹ್ಮ ಪರಮಾತ್ಮ ಹೊರಟೋಯ್ತು ಅವರಲ್ಲಿ. ಆ ಜ್ಞಾನನೇ ಆಗಿಲ್ಲ ಅವ್ರಿಗೆ ಕರ್ಮಿಗಳಿಗೆ. ಅದಕ್ಕಾಗಿ ಜೀವತ್ವ ಬುದ್ಧಿ ಬೀಜವಾಗಿದೆ. ಆ ಪ್ರಮಾತೃ ಭ್ರಮೆ ಇರುವ ಪರ್ಯಂತರ, ಆ ಜೀವತ್ವ ಬುದ್ಧಿ ಇರುವ ಪರ್ಯಂತರ ಆ ಜೀವನು ಕರ್ಮಗಳನ್ನು ಮಾಡುತ್ತಲೇ ಇರುತ್ತ. ಅವ್ರು ಯಾಕೆ ಮಾಡ್ತಾರೆ ಕರ್ಮ ಅಂದ್ರೆ ಅವರಲ್ಲಿ ಜೀವತ್ವ ಬುದ್ಧಿ ಇದೆ. ಜೀವತ್ವ ಬುದ್ಧಿಯಲ್ಲಿ ಕರ್ತೃತ್ವ ಇರ್ತದ, ಮಾಡೋದಿರ್ತದ. ಆದ್ರಿಂದ ವಿಷಯಾದಿಗಳ ವಾಸನೆ ಅಲ್ಲಿರ್ತಾವಂತ ಅವರು ಈ ಕಡೆ ಬರೋದಿಲ್ಲ ಅಂತ ಹೇಳಿದ್ರು. ಇದನ್ನೇ ಕನ್ನಡದಲ್ಲಿ ಅನುವಾದಿಸಿ ಎಲ್ಲಿಯವರೆಗೂ ವಿಷಯ ರೂಪವಾಗಿಯ ಚಿತ್ತದಲ್ಲಿ ಮಾತೃತ್ವ ಭ್ರಮೆ ಉಂಟಾಗುತ್ತಿರುವುದು, ಅಲ್ಲಿಯವರೆಗೂ ಶುಭ ಅಶುಭ ಕರ್ಮದಿಂ ಜನ್ಯವಾಗಿರುವ ದೇಹದಲ್ಲಿ ನಿಲ್ಲದಲೆ ಹುಟ್ಟಿದಂತ ದೇಹದಲ್ಲಿ ಕರ್ತೃತ್ವ ಭ್ರಾಂತಿಯದು ತಾನು. ಕರ್ತೃತ್ವ ಭ್ರಾಂತಿ ಬಂತ ನೋಡಲ್ಲ. ಯಾವುದೇ ಜೀವಿನ ತಗೋರ್ರಿ, ಅದು ನೆಲೆಗೊಳ್ಳುತ್ತಂ ಬಳಿಕ ಅದರ ಬಲ ಬಿಡಿಯಿತು. ಅದರ ಬಲದಿಂದ ಕರ್ಮವನ್ನು ಬಿಡದೆ ಎಲ್ಲಾ ಕರ್ಮಗಳನ್ನು ನಡೆಯುತ್ತೀಯ. ಇವೆಲ್ಲಕ್ಕೂ ಆ ಜೀವತ್ವ ಬುದ್ಧಿಯೇ ಕಾರಣ. ಯಾಕಂದ್ರೆ ಒಬ್ಬ ಉತ್ತಮವಾದ ಶ್ರೇಷ್ಠವಾದ ಪುಣ್ಯದಿಂದ ಉತ್ತಮ ಶರೀರವನ್ನ ಅವೆಲ್ಲವನ್ನ ಪ್ರಾಪ್ತಿ ಮಾಡಿಕೊಂಡು ಏನ್ ಬಂದಿವಲ್ರಿ ನಾವು, ನಮಗೂ ಇಷ್ಟು ಮೋಹ ಆದ, ಮಮಕಾರ ಆದ. ಇವನು ಬುದ್ಧಿಜೀವಿ, ಇವನಿಗೆ ಮೋಹ ಮಮಕಾರ ಆದ. ನಂದು ನನ್ನದು ನಂದಲ್ಲ ನನ್ನದಲ್ಲ ಅಂತಕ್ಕಂಥ ಬುದ್ಧಿ ಆದ. ಆದ್ರೆ ಪಾಪದಿಂದ ಹುಟ್ಟಿದಂತ ಪಶುಗಳಿಗೂ ಮತ್ತು ಪ್ರಾಣಿಗಳಿಗೂ ಕೂಡ ಇದು ನಂದು ಇದು ನಂದಲ್ಲ ಅನ್ನುವಂತ ಭಾವ. ಹೇಗೆ ಹೇಳ್ತೀರಿ ನೀವಂದ್ರೆ, ಇವತ್ತೊಂದು ವಾಟ್ಸಪ್ ಅಲ್ಲಿ ಒಂದು ಯಾವುದೋ ಬಿಟ್ಟಿದ್ರಿ ಯಾರು, ಒಂದು ಮನೆಯಲ್ಲಿ ಹೆಗ್ಗಣ ಅನ್ನುವಂಥದ್ದು ವಾಸವನ್ನ ಮಾಡ್ಲಿಕ್ಕೆ ದೊಡ್ಡ ನೆಲಬೋರಿನ ಮನೆಯನ್ನ ಮಾಡ್ತದ. ನೆಲದೊಳಗೆ ಅದು ಕಾಲಾನುಕಾಲದಲ್ಲಿ ಆ ಹೆಗ್ಗಣ ಮರಿಗಳನ್ನ ಹಾಕಿರುತ್ತೆ. ಆ 8-10 ಮರಿಗಳನ್ನ ಹಾಕಿರ್ತದ. ಆ ಸಮಯದಲ್ಲಿ
ಧಾರಾಕಾರವಾಗಿ ಮಳೆ ಬರ್ತವೆ. ಮಳೆ ಬಂದಾಗ ತಗ್ಗಿನ ಕಡೆ ಪ್ರವೇಶ ಆಗೋದು ನೀರಿನ ಧರ್ಮ. ಅಲ್ಲಿ ತಗ್ಗಿತ್ತಲ್ರಿ, ತಗ್ಗಿನ ಒಳಗ ಬಹಳಷ್ಟು ನೀರು ಹೋಗ್ಲಿಕ್ಕತ್ತು. ಆ ಕ್ಷಣದಲ್ಲಿ ಏನ್ ಮಾಡಿತ್ತಂದ್ರೆ ನೋಡ್ತಾ ಒಳಗಡೆಯಿಂದ ಒಂದು ಹೆಗ್ಗಣ ತನ್ನ ಬಾಯಿಯಲ್ಲಿ ಒಂದು ಮರಿಯನ್ನ ಹಿಡಿದುಕೊಂಡು ಬಂದು ಆ ನೀರಿನಿಂದ ಹೊರಗೋಗಿ ಪಕ್ಕದ ಮನೆಯಲ್ಲಿ ಒಂದು ಮರಿಯನ್ನು ಇಟ್ಟು ಪುನಃ ಮತ್ತೆ ಬರ್ತದ. ಅಂತ ಹೋಲೆ ಕಾಣಂಗಿಲ್ಲ, ಅಷ್ಟು ನೀರು ತುಂಬ್ಯದ. ಅಂತದ್ರಲ್ಲಿ ಮತ್ತೆ ಅದೇ ತಾನು ಜಾಗಕ್ಕೆ ಹೋಗಿ ಅದರಲ್ಲಿದ್ದಂತ ಎಲ್ಲಾ ಮರಿಗಳನ್ನ ಒಂದೊಂದಾಗಿ ಮೇಲೆ ತರ್ತವೆ. ಅಂದ್ರೆ ಅದಕ್ಕೆ ಬುದ್ಧಿ ಆದಿಲ್ರಿ. ಪಾಪದ ಶರೀರ ಇಲ್ಲಂತಲ್ಲ, ಪಾಪದ ಶರೀರಕ್ಕ ಅದಕ್ಕೂ ಮೋಹ ಮಮಕಾರ ಆದಲ್ರಿ. ನಾವು ಇನ್ನೂ ಸ್ವಲ್ಪ ಹೆದರ್ತೀವಿ, ಅವು ಹೆದರಂಗಿಲ್ರಿ. ಅಂತ ಪ್ರಸಂಗದಲ್ಲಿ ತನ್ನ ಜೀವದ ಹಂಗನ್ನೇ ತೊರೆದು ನಾನು ಉಸಿರುಗಟ್ಟಿ ಸತ್ರೆ ಹೇಗೆ ಅನ್ನುವಂತ ಕಲ್ಪನೆಯನ್ನು ಬಿಟ್ಟು ತನ್ನ ಮಕ್ಕಳನ್ನ ಕಾಪಾಡ್ತದಲ್ಲ, ಎಂತ ಮೋಹ ಅಂತೀವಿ. ಅಂದ್ರೆ ಒಟ್ಟಿನಲ್ಲಿ ನಾ ಹೇಳ್ತಕ್ಕಂತ ತಾತ್ಪರ್ಯ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಮೋಹ ಅದ. ಆ ಕರ್ತೃತ್ವ ಬುದ್ಧಿ ಆದವಕ್ಕ ಮನುಷ್ಯ ಮಾಡಲಾರದ ಕಾರ್ಯವನ್ನು ನಾವು ಮಾಡ್ತಾವ. ಈ ರೀತಿ ಜೀವಿಗಳು ಜೀವತ್ವ ಬುದ್ಧಿಯಿಂದ ಕರ್ತೃತ್ವ ಭ್ರಮೆಯ ಉಂಟಾಗಿ ಕರ್ಮಗಳನ್ನ ಆಚರಿಸಿ ಆ ಜನನ ಮರಣಾದಿ ದುಃಖಗಳಿಗೆ ಭಾಗಿಯಾಗುವರೆಂದು ಹೇಳಿದ್ರಿ. ಯಾಕಾಗಿದ್ರೆ ಅವ್ರಿಗೆ ದುಃಖ ಅಂದ್ರೆ ಕರ್ಮ ಮಾಡೋದಂದ್ರೆ ದುಃಖ ಆಗೋದು. ಕರ್ಮದಿಂದ ಫಲ ಆಗ್ತದ, ಫಲ ಆದ್ಮೇಲೆ ಅದು ಮರ ಆಗ್ತದ, ಮರ ಆದ್ಮೇಲೆ ಅದಕ್ಕ ಹಣ್ಣು ಕಾಯಿ ಆಗ್ತದ. ಅದರಂತೆ ಕರ್ತೃತ್ವದೊಡನೆ ಕೂಡಿದ ಜೀವತ್ವ ಭ್ರಮೆಯು ನಿವೃತ್ತಿಯಾಗುವುದು ಹೇಗೆ? ಈ ಕರ್ತೃತ್ವ ಬುದ್ಧಿ ಆದಲ್ರಿ, ಜೀವತ್ವ ಬುದ್ಧಿ. ಕರ್ತೃತ್ವ ಬುದ್ಧಿ ಅಂದ್ರೆ ಜೀವತ್ವ ಬುದ್ಧಿ. ಅದು ಜೀವತ್ವ ಬುದ್ಧಿ ಅಂದ್ರೆ ಜೀವನಿಗೆ ಅಂತ ಭ್ರಮೆ ಅನ್ಬೇಕಷ್ಟ. ನಿಜವಾದ ಜೀವನಲ್ಲಿ ಇಲ್ಲ, ಜೀವನ ಭ್ರಮೆ. ಅದು ನಿವೃತ್ತಿಯಾಗುವುದು ಹೇಗೆ ಅಂದರೆ ಜೀವ ಭಾವನೆಯು ಯಾವುದರಿಂದ ನಿವೃತ್ತಿ ಆಗ್ತದೆ? ಕರ್ಮ ಕರ್ತೃತ್ವ ಭಾವ ಕರ್ಮದಿಂದ ನಿವೃತ್ತಿ ಆಗೋದಿಲ್ಲ ಅಂದಾಗ ಈ ಒಂದು ಜೀವ ಭಾವದ ಭ್ರಮೆ ಯಾವುದರಿಂದ ನಿವಾರಣೆಯಾಗುತ್ತದೆ? ಮತ್ತ ಜೀವತ್ವ ಭ್ರಮೆಯನ್ನು ಕಳೆದುಕೊಳ್ಳುವುದಕ್ಕೆ ವೇದದಲ್ಲಿ ಭಗವಂತ ಹೇಳಿದ ವಿಹಿತ ಕರ್ಮಗಳು ಸಾಧನವೋ ಅಥವಾ ಸ್ವರೂಪ ಜ್ಞಾನ ಸಾಧನವೋ? ಈಗ ನಾವೇನ್ ನಿರ್ಣಯ ಮಾಡ್ಬೇಕ್ರಿ? ಆ ವೇದದಲ್ಲಿ ಹೇಳಿದಂತ ವಿಹಿತ ಕರ್ಮಗಳ ಸಾಧನವೋ ಅಥವಾ ಸ್ವರೂಪ ಜ್ಞಾನ ಸಾಧನವೋ ಅಂತ ಪ್ರಶ್ನೆ ಮಾಡಿದರೆ ಜೀವತ್ವ ಭ್ರಮೆಯು ತನ್ನ ಸ್ವರೂಪ ಮರೆವಿಯಿಂದ ಉಂಟಾದ ಕಾರಣ. ಆ ಭ್ರಮೆ ಯಾಕಾಗದಂದ್ರೆ ತನ್ನ ಸ್ವರೂಪದ ಮರೆವಿಯಿಂದ ಅದು ಉಂಟಾದದ್ದು. ಆ ಭ್ರಮೆಯನ್ನ ಕಳೆದುಕೊಳ್ಳುವುದಕ್ಕೆ ಸ್ವರೂಪ ಜ್ಞಾನವೇ ಬೇಕಲ್ರಿ.
ಅಜ್ಞಾನದಿಂದ ಮರೆವೆ ಆಗ್ಯದ, ಜ್ಞಾನದಿಂದನೇ ಅರಿವು ಮಾಡ್ಕೋಬೇಕು. ವೇದದಲ್ಲಿ ಹೇಳಿದ ಭಗವಂತನ ವಿಹಿತ ಕರ್ಮಗಳಿಂದ ಆ ಮರೆವೆಯನ್ನ ಕಳೆಯುವಂತ ಸಾಮರ್ಥ್ಯ ಅದರಲ್ಲಿಲ್ಲ. ಯಾಕಂದ್ರೆ ಮೊದಲೇ ಹೇಳಿ ನಿಮ್ಗೆ ರೋಚಕ ವಾಕ್ಯ, ಭಯಾನಕ ವಾಕ್ಯ, ಸಿದ್ಧಾರ್ಥ ವಾಕ್ಯಗಳಲ್ಲ. ಅವನ್ನೆಲ್ಲ ಯಾಕೆ ಹೇಳಿದ್ರು ಅಂತ ಹಿಂದೆ ಕೇಳಿರಿ. ಆಯಾ ಜೀವಿಗಳ ಬುದ್ಧಿಯ ಭೇದದಿಂದ ಕರ್ಮ, ಉಪಾಸನ, ಯೋಗ ಅನಂತ ಹೇಳ್ತಾ ಬಂದಿವಂದ್ರ ಅವರು. ಆದ್ರೆ ಉತ್ತಮ ಅಧಿಕಾರಿ ಇಲ್ಲಿ ಜ್ಞಾನ ಶತಕಕ್ಕೆ ಅಧಿಕಾರಿ ಅಂದ್ರು. ಉತ್ತಮನಾದ ಅಧಿಕಾರಿಯೇ ಜ್ಞಾನ ಶತಕಕ್ಕೆ ಮೋಕ್ಷವನ್ನ ಪಡೆಯಲಿಕ್ಕೆ ಉತ್ತಮವಾದ ಅಧಿಕಾರಿ. ಆ ಅಧಿಕಾರಿಯಾದವನು ಸ್ವರೂಪ ಜ್ಞಾನವೇ ಸಾಧನವಲ್ಲದೆ ಕರ್ಮವು ಸಾಧನವಾಗಲಾರದೆಂದು. ಮತ್ತೆ ನೋಡಪ್ಪ ಹೇಳ್ಯಾರಂತ ನೀವು ಮತ್ತೆ ಕರ್ಮಕ್ಕೆ ಹೋಗಿರಿ, ಕರ್ಮದಿಂದ ಅಜ್ಞಾನ ನಿವೃತ್ತಿ ಆಗೋದಿಲ್ಲ, ಕರ್ಮದಿಂದ ದುಃಖ ನಿವೃತ್ತಿ ಆಗೋದಿಲ್ಲ, ಕರ್ಮದಿಂದ ಭವಬಂಧನ ಕೆಡೋದಿಲ್ಲ. ಅಲ್ಲಿ ಯಾರೇ ಹೇಳಿದ್ರು ಕೂಡ ಈ ಜ್ಞಾನ, ಯಾಕಂದ್ರೆ ಜ್ಞಾನನು ಕೂಡ ಪರಮಾತ್ಮ ಹೇಳ್ಯಾನಲ್ರಿ. ಅದಕ್ಕೆ ಅದನ್ನ ಸಾಧನ ಯಾವುದು? ಜ್ಞಾನವೇ ಸಾಧನ. ಅದು ಎಂಥ ಜ್ಞಾನ? ಸ್ವರೂಪ ಜ್ಞಾನ. ಜಗತ್ತಿನಲ್ಲಿ ಅನಂತ ಜ್ಞಾನಗಳಾವಂತ ಮೊದಲೇ ಹೇಳ್ತಾ ಬಂದೇವಿ. ವ್ಯಾವಹಾರಿಕವಾದ ಜ್ಞಾನ ಅದ, ಮತ್ತು ಲೋಕ ಪ್ರಾಪ್ತಿಯ ಜ್ಞಾನ ಅದ. ಈ ರೀತಿ ಅನಂತ ಜ್ಞಾನಗಳು ನಾರದಗೆ ಇದ್ದಂಗ ಅನಂತ ವಿದ್ಯೆ ಗೊತ್ತಿದ್ದರು. ತಾನಾರು ಅನ್ನುವಂತ ಸ್ವರೂಪದ ಜ್ಞಾನ ಮರೆವೆ ಆಗಿತ್ತು ಅಂದ್ರೆ ನಾರದ ಮರೆವೆ ಆಗಿತ್ತಿಲ್ರಿ. ಎಲ್ಲ ಹಲೋ ಹಲೋ